ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಮೈ ಗೌರ್ಮೆಂಟ್ ವೆಬ್ಸೈಟ್ ನಲ್ಲಿ ಕೆಲವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳ ಭರ್ತಿಗಾಗಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಮೈ ಗೌರ್ಮೆಂಟ್ ಇದು ಒಂದು ಭಾರತದ ಬೆಳವಣಿಗೆ ಮತ್ತು ಅಭಿವೃದ್ಧಿಗಾಗಿ ತಂತ್ರಜ್ಞಾನದ ಸಹಾಯದಿಂದ ನಾಗರಿಕರು ಮತ್ತು ಸರ್ಕಾರದ ನಡುವೆ ಪಾಲುದಾರಿಕೆಯನ್ನು ನಿರ್ಮಿಸಲು ಒಂದು ನವೀನ ವೇದಿಕೆಯಾಗಿದೆ. ಇದನ್ನು ವೆಲ್ ಅಪಾರ್ಚುನೇಟೆಡ್ ಪ್ಲಾಟ್ಫಾರ್ಮ್ ಎಂದು ಹೇಳಬಹುದು. ಇದರಲ್ಲಿ ಕೆಲವು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಅವುಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಆಂಡ್ರಾಯ್ಡ್ ಆಪ್ ಡೆವಲಪರ್. ಇದ ನಂಬರ್ ಆಫ್ ಪೊಸಿಷನ್ಸ್ ಅಥವಾ ನಂಬರ್ ಆಫ್ ಪೋಸ್ಟ್ ಆಫ್ ಆಂಡ್ರಾಯ್ಡ್ ಆಪ್ ಡೆವಲಪರ್ ಒಂದು ಹುದ್ದೆಗೆ ಆಹ್ವಾನ ಮಾಡಿದ್ದಾರೆ. ಇದಕ್ಕೆ ಬೇಕಾಗಿರುವ ಕ್ವಾಲಿಫಿಕೇಶನ್ ಬಿ ಅಥವಾ ಬಿಟೆಕ್ ಅಥವಾ MCA MTech ವಿತ್ ಸ್ಪೆಷಲೈಸೇಷನ್ ಇನ್ ಕಂಪ್ಯೂಟರ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ IT और MSc in computer science or IT, physics, mathematics and statistics, electronics or bachelor of degree in computer science, physics, IT, mathematics. Okay, experience ಕೇಳಿದ್ದಾರೆ ಇಲ್ಲಿ 5 years of overall experience as a Android developer experience ಇರಬೇಕು ಅವರಿಗೆ, ಈ ಕ್ಯಾಂಡಿಡೇಟ್ಗಳಿಗೆ. ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ, ಅವು ಲಿಂಕ್ ಅಲ್ಲಿ ಕೊಟ್ಟಿರುತ್ತೇನೆ, ನೀವು ಕ್ಲಿಯರ್ ಆಗಿ ಓದ್ಕೊಳ್ಬೇಕು ನೋಡಿ. ಮತ್ತು ಆ ಕ್ಯಾಂಡಿಡೇಟ್ಸ್ಗಳಿಗೆ ಬೇಕಾಗಿರುವ ರಿಕ್ವೈರ್ಮೆಂಟ್ಸ್ ಕೇಳಿದ್ದಾರೆ, ಸ್ವಲ್ಪ ಅವನ್ನು ಕ್ಲಿಯರ್ ಆಗಿ ಓದ್ಕೊಂಡು. ಲಾಸ್ಟ್ ಡೇಟ್ ನೋಡಿದರೆ ಪ್ರಮುಖ ದಿನಾಂಕ 30 ಸೆಪ್ಟೆಂಬರ್ 2024 ಲಾಸ್ಟ್ ಡೇಟ್. ಓಕೆ, ನೆಕ್ಸ್ಟ್ ಜಾಬ್ ಫ್ರಂಟ್ ಎಂಡ್ ಡೆವಲಪರ್. ಓಕೆ, ಇದಕ್ಕೆ ಬೇಕಾಗಿರುವ ಕ್ವಾಲಿಫಿಕೇಶನ್ ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡಿದರೆ ಫ್ರಂಟ್ ಎಂಡ್ ಡೆವಲಪರ್ಗೆ ಬೇಕಾಗಿರುವುದು ನಂಬರ್ ಆಫ್ ಪೊಸಿಷನ್ಸ್ 1, ಕ್ವಾಲಿಫಿಕೇಶನ್ ಬಿಟೆಕ್ ಅಥವಾ MCA ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಇಲ್ಲಿ, ಮಿನಿಮಮ್ ಆಫ್ 3 years ಆಫ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇನ್ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ವಿತ್ ಅ ಫೋಕಸ್ ಆನ್ React JS, Next JS and Vue JS. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಲಿಂಕ್ ಅಲ್ಲಿ ಹೋಗಿ ಕ್ಲಿಯರ್ ಆಗಿ ಓದ್ಕೊಳ್ಳಿ, ರಿಕ್ವೈರ್ಮೆಂಟ್ಸ್ ಕೂಡ. ಇದಕ್ಕೆ ಪ್ರಮುಖ ದಿನಾಂಕ ನೋಡಿದರೆ 30 ಸೆಪ್ಟೆಂಬರ್ 2024 ಕೊನೆಯ ದಿನಾಂಕವಾಗಿರುತ್ತದೆ. ನೆಕ್ಸ್ಟ್ ಪೋಸ್ಟ್ ಯಾವುದಂದ್ರೆ PHP ಡೆವಲಪರ್. ಲಾರಾವೆಲ್ ಕೇಕ್ PHP ಡೆವಲಪರ್. ನಂಬರ್ ಆಫ್ ಪೊಸಿಷನ್ಸ್ 1, ಕ್ವಾಲಿಫಿಕೇಶನ್ ಬಿಟೆಕ್ ಅಥವಾ MCA ಅವ್ರು ಇದಕ್ಕೆ ಈಕ್ವಲೆಂಟ್ ಯಾವುದಾದ್ರೂ ಡಿಗ್ರಿ ಆಗಿರಬೇಕು. ಎಕ್ಸ್ಪೀರಿಯನ್ಸ್ 3 to 5 years ರೆಲೆವೆಂಟ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ರಿಕ್ವೈರ್ಮೆಂಟ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ, ಕ್ಲಿಯರ್ ಆಗಿ ಓದ್ಕೊಂಡು ಪೋಸ್ಟ್ ಫಿಲ್ ಮಾಡಿ. ಓಕೆ, ಇದಕ್ಕೆ ಪ್ರಮುಖ ದಿನಾಂಕ ಅಥವಾ ಲಾಸ್ಟ್ ಡೇಟ್ ಫಾರ್ ಫಿಲ್ಲಿಂಗ್ ದ ಫಾರ್ಮ್ 30 ಸೆಪ್ಟೆಂಬರ್ 2024. ನೆಕ್ಸ್ಟ್ ಪೋಸ್ಟ್ ನೋಡಿದರೆ ಸೀನಿಯರ್ ಡ್ರೂಪಲ್ ಡೆವಲಪರ್ 7x or 10x ಜನರೇಷನ್. ಸೀನಿಯರ್ ಡ್ರೂಪಲ್ ಡೆವಲಪರ್ 7x 10x. ನಂಬರ್ ಆಫ್ ಪೊಸಿಷನ್ಸ್ 1, ಕ್ವಾಲಿಫಿಕೇಶನ್ ಬಿಟೆಕ್ ಅಥವಾ MCA ಈಕ್ವಲೆಂಟ್ ಟು ದೀಸ್ ಡಿಗ್ರಿ, ಯಾವುದಾದ್ರೂ ಡಿಗ್ರಿ ಮುಗಿಸ್ಕೊಂಡಿರ್ಬೇಕು. ಎಕ್ಸ್ಪೀರಿಯನ್ಸ್ ಮಿನಿಮಮ್ 5 years ಆಫ್ ರೆಲೆವೆಂಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ನೋಡಿ. ರೂಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ರಿಕ್ವೈರ್ಮೆಂಟ್ಸ್ ಇಸ್ ಇನ್ ಡಿಸ್ಕ್ರಿಪ್ಷನ್, ಕ್ಲಿಯರ್ ಆಗಿ ಓದ್ಕೊಂಡು ಫಾರ್ಮ್ ಫಿಲ್ ಮಾಡ್ಕೊಳ್ಳಿ. ಪ್ರಮುಖ ದಿನಾಂಕ ಅಥವಾ ಡೇಟ್ ನೋಡಿದರೆ 30 ಸೆಪ್ಟೆಂಬರ್ 2024. ನೆಕ್ಸ್ಟ್ ಪೋಸ್ಟ್ ವಿಡಿಯೋ ಎಡಿಟರ್ ಕೊಟ್ಟಿದ್ದಾರೆ ನೋಡಿ.
video editor. Number of positions 1. Qualification bachelor of degree in any discipline, preferred a diploma or certificate in video editing, fine art or a related field. Experience 0 to 5 years. Roles, responsibilities, requirements description ಅಲ್ಲಿ ಇದೆ ನೋಡ್ಕೊಳ್ಳಿ. ಇದಕ್ಕೆ ಲಾಸ್ಟ್ ಡೇಟ್ 12 ಸೆಪ್ಟೆಂಬರ್ 2024 ಲಾಸ್ಟ್ ದಿನಾಂಕವಾಗಿರುತ್ತದೆ ನೋಡಿ. ನೆಕ್ಸ್ಟ್ ರಿಸರ್ಚ್ ಅಸೋಸಿಯೇಟ್ ಹುದ್ದೆಗಾಗಿ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಇದಕ್ಕೆ ಬೇಕಾಗಿರುವ ಕ್ವಾಲಿಫಿಕೇಶನ್ ನಂಬರ್ ಆಫ್ ಪೊಸಿಷನ್ಸ್ 1. ಕ್ವಾಲಿಫಿಕೇಶನ್ ಗ್ರಾಜುಯೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್, ಇಂಗ್ಲಿಷ್ or ಮಾಸ್ಟರ್ಸ್ ಇನ್ ಇಂಗ್ಲಿಷ್. ಎಕ್ಸ್ಪೀರಿಯನ್ಸ್ 0 to 3 ಆಗಿರಬೇಕು. ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದರೆ ರಿಸರ್ಚಿಂಗ್, ಕೋಆರ್ಡಿನೇಟಿಂಗ್, ಕಲೆಕ್ಟಿಂಗ್, ರೈಟಿಂಗ್ ಕಂಟೆಂಟ್ ಆನ್ ಅ ಡೈಲಿ ಬೇಸಿಸ್, ಡೆವಲಪಿಂಗ್ ಡಾಟಾ ಡಾಕ್ಯುಮೆಂಟ್ಸ್, ಹೀಗೆ ಹಲವಾರು ರೆಸ್ಪಾನ್ಸಿಬಿಲಿಟೀಸ್ ಇದೆ ಈ ಪೋಸ್ಟ್ನಲ್ಲಿ. ರಿಕ್ವೈರ್ಮೆಂಟ್ಸ್ ಲೈಕ್ ಟೀಮ್ ಪ್ಲೇಯರ್, ಎಬಿಲಿಟಿ ಟು ಮೀಟ್ deadlines, the ability to work in a dynamic and existing environment with a strict deadlines. Is a highly valued. ಇದಕ್ಕೆ ಲಾಸ್ಟ್ ಡೇಟ್ ನೋಡಿದರೆ 12 ಸೆಪ್ಟೆಂಬರ್ 2024. ನೆಕ್ಸ್ಟ್ ಪೋಸ್ಟ್ ಕಂಟೆಂಟ್ ರೈಟರ್ ಇನ್ ಹಿಂದಿ. ಲಾಸ್ಟ್ ಡೇಟ್ ಇದಕ್ಕೆ ಕಂಟೆಂಟ್ ರೈಟರ್ ಇನ್ ಹಿಂದಿ ಈ ಪೋಸ್ಟ್ಗೆ ಕೊನೆ ದಿನಾಂಕ 12 ಸೆಪ್ಟೆಂಬರ್ 2024. ಬೇಕಾಗಿರುವ ಕ್ವಾಲಿಫಿಕೇಶನ್ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದಾವೆ ನೋಡಿ. ನಂಬರ್ ಆಫ್ ಪೊಸಿಷನ್ಸ್ 2. ಕ್ವಾಲಿಫಿಕೇಶನ್ ಗ್ರಾಜುಯೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್, ಮಾಸ್ಟರ್ಸ್ ಇನ್ ಎನಿ ಡಿಸಿಪ್ಲಿನ್, ಪ್ರಿಫರ್ಡ್ ಇನ್ ಇಂಗ್ಲಿಷ್ ಆರ್ ಹ್ಯುಮ್ಯಾನಿಟೀಸ್. ಕಂಟೆಂಟ್ ಕ್ರಿಯೇಷನ್ ರೈಟಿಂಗ್ ಇದು ಇಂಗ್ಲಿಷ್ನಲ್ಲೇ ಇದೆ, ಹಿಂದಿಲ್ಲ. ಇಂಗ್ಲಿಷ್ ಮಾಸ್ಟರ್ಸ್ ಇನ್ ಇಂಗ್ಲಿಷ್ ಆಗಿರಬೇಕು. ಕಂಟೆಂಟ್ ಕ್ರಿಯೇಟರ್ ಇನ್ ಇಂಗ್ಲಿಷ್. ಎಕ್ಸ್ಪೀರಿಯನ್ಸ್ 0 to 5 years. ಕಂಟೆಂಟ್ ಕ್ರಿಯೇಷನ್ ರೈಟಿಂಗ್ ಲಾಸ್ಟ್ ದಿನಾಂಕ 12 ಸೆಪ್ಟೆಂಬರ್ 2024. ಈ ಎಲ್ಲ ಪೋಸ್ಟ್ಗಳಿಗೆ ನೀವು ಫಾರ್ಮ್ ಫಿಲ್ ಮಾಡಬೇಕಂದ್ರೆ ಮೈ ಗವರ್ಮೆಂಟ್ ಆ್ಯಪ್ ಅಲ್ಲಿ ಹೋಗಿ ವರ್ಕ್ ಎಟ್ ಮೈ ಗವರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಎಲ್ಲಾ ನೋಟಿಫಿಕೇಶನ್ಗಳಿರುತ್ತವೆ ನೋಡಿ. ನಿಮಗೆ ಯಾವ ಪೋಸ್ಟ್ ಫಿಲ್ ಮಾಡಬೇಕಾಗಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದರೆ PDF ಓಪನ್ ಆಗುತ್ತೆ. ಕ್ಲಿಯರ್ ಆಗಿ ಓದ್ಕೊಂಡು ನೀವು ಫಿಲ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನನ್ನ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಗಿದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್